ಯಾಕನು ರೋಚಕ್ಕ ನಮ್ಮ ಮಾವನು ಅತ್ತೆ ಇಲ್ಲೇ ಇದ್ದಾರೆ ಭೂತಜ್ಜಿರ್ವಂತ ಯಾಕನ ನಿನ್ನೆ ಸಿಂದಲೂ ಇಲ್ಲೇ ಇದ್ದಾರೆ ಮತ್ತೆ ನೋಡಿದ್ರೆ ಇಲ್ಲೇ ಯಾಕೋ ಕಸ ಹೊಡಿಯೋದು ಅದೆಲ್ಲ ಮಾಡ್ತೈತೆ. ಇಲ್ಲಿಗೆ ಬಾಡಿಗೆ ಮನೆಗೆ ಬಂದವರಂತೆ ಭೂತಜ್ಜಿ ನೆನ್ನೆ ಸಹ ನಮ್ಮ ಮನೆ ಕಡೆಗೆ ಬಂದಿತ್ತು. ಹಂಗಂತೂ ನಿಮ್ಮ ಅತ್ತೆನೂ ನಿಮ್ಮ ಮಾಮ ನೋಡಮ್ಮ ಭಾಗ ಕೊಡ್ಸಿಳು ಹೆಣ್ಮಕ್ಳು ಅಂತ ಇವಾಗ ಅಲ್ಲೇ ಬಾಡಿಗೆ ಮನೆಗೆ ಬಂದವ್ರೆ ಅಂತ ಹೇಳ್ತಾ ಇತ್ತು. ಬಾಡಿಗೆ ಮನೆಗೆ ಬಂದವ್ರೆ ಅಂತ ಇಲ್ಲಿಗೆ ಇವಾಗ ಅಲ್ಲೇ ಓಡಿಸೋಳಂತೆ ಹೋಗಾಲೇನೆ ನಿಮ್ಮ ಗಂಡು ಮಕ್ಳು ತಕ್ಕಿ ಅಂತ ಗಲಾಟೆ ಮಾಡ್ತಾಳಂತೆ. ಗೊತ್ತಾಗ್ಬೇಕು ಇವರಿಗೆ, ನಮ್ಮ ಚಿಕ್ಕಮ್ಮಗೆ ಗೊತ್ತಾಗ್ಬೇಕು ಅಲ್ಲ ನಮ್ಮ ಅತ್ತೆಗೆ. ಚಿಕ್ಕಮ್ಮ ಅಂತೇಳಿ ಅಷ್ಟೊಂದು ಇದು ಮಾಡಿದ್ಲಲ್ಲ ಅವಳು ಅಲ್ಲ, ಅವಳು ಹೇಳ್ಕೊಟ್ಟಾಳೆ ಈ ಅಮ್ಮ. ನಮ್ಮ ಅತ್ತೆ ನಮ್ಮ ಅತ್ತೆ ಸರಿಯಾಗಿ ಆಗ್ಬೇಕು ತಗ, ಆದ್ರೇನು ಗೊತ್ತಾಗದು ಬಾ. ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ. ನೋಡು ಎಷ್ಟು ಇದನ್ನು ಮಾಡ್ತಾ ಹಿಂಗೇನೆ. ಅಯ್ಯೋ ನೋಡಿ ಇವತ್ತು ಭಾಗ ಕೊಡ್ಸಿದ್ಕೆ ಇವತ್ತೇನು ನೋಡ್ಕೊಂತಾಳೆ ಅವಳು, ಎಷ್ಟು ಇದನ್ನು ಮಾಡ್ತಾಳೆ. ಬಾಡಿಗೆ ಮನೆಯಾಗೋನು ಇರಬೇಡ ಅಂತಾಳೆ, ಅವಳೇನು ಬೇಕಾರ ಅಂತಾಳು. ಹೋಗ್ರಿ ನಿಮ್ಮ ಮಕ್ಳು ತಕ್ಕೆ ಅಂತಾಳೆ. ಹೋಗಿದ್ರಂತೆ ಕೇಳಕ್ಕೆ, ಹಂಗೆ ಅಂದ್ಲಂತೆ ಬಾಡಿಗೆ ಮನೆಯಾಗೂ ಇರಬೇಡ್ರಿ ನೀವು, ನಮ್ಮ ಮರ್ಯಾದೆ ತೆಗಿತೀರಾ ನಿಮ್ಮ ಗಂಡು ಮಕ್ಳು ತಕ್ಕ ಹೋಗ್ರಿ ಅಂದ್ಲಂತೆ. ಹಂಗೆ ಅಂದಿರ್ತಾಳೆ ಮತ್ತು ಅವಳು ಎಂತಾಳು ಅವಳು. ಅವಳು ಬುದ್ಧಿ ಏನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಲ್ವೇನಕ್ಕ. ಅಯ್ಯೋ ನಮ್ಮಿಬ್ರು ದೂರ ಆಗಲಿ ಅಂತ ಎಷ್ಟು ಇದನ್ನು ಮಾಡಿದ್ಲ ಅವಳು. ನಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ಕಾಕು. ಅಯ್ಯೋ ಎಷ್ಟು ಇದನ್ನು ಮಾಡಿದ್ದು ಒಂದೊಂದಲ್ಲ ಅವರೆಲ್ಲನ. ಅಯ್ಯೋ ಎಂತೆ ತಾವ ಮಾಡಿದ್ರು ನಮ್ಮ ಮನೆಗಳ ಪಾತ್ರಗಳು ತಂದು ನಿಮ್ಮ ಮನೆಗೆ ಕಿಕ್ಕೋದು, ಅವ್ರ ಮನೆಯಿಂದ ಇವ್ರ ಮನೆಗೆ ಕಿಕ್ಕೋದು, ಜಗಳ ಆಗಲಿ ಅಂತ. ಅಯ್ಯೋ ಒಂದೊಂದಲ್ಲ ಅವ್ರು ಮಾಡಿದ್ದು. ಅವಳ ಮಗಳು ಅಂತ ತಲೆ ಮೇಲೆ ಕಿಕ್ಕೊಂಡು ಕುಕ್ಕೊಂಡು ಅವಳು ಒಂದಲ್ಲ ಒಂದೇನು ಸರಿಯಾಗಿ ಆಗುತ್ತಾಗ ನಮ್ಮ ಕಣ್ಣಿಗೆ ಅನುಭವಿಸ್ತಾರ ಬಾ ಅವರೆಲ್ಲಾನು. ಇವತ್ತು ನೋಡಿ ನಮ್ಮ ಅತ್ತೆ ನಮ್ಮ ಮಾಮನಿಗೆ 2 ದಿವಸಕ್ಕೇನೆ ಅಲೆನೇ ಸರಿಯಾಗಿ ಆಗೈತಿ. ಭಾಗ ಕೊಟ್ಟಿನ 6 ತಿಂಗಳಾಗಿಲ್ಲ ನಮ್ಮ ಅಲೆನೇ ಅಲೆ ಹೆಂಗಾಗ್ಯದಾರ ನೋಡು. ಅಲೆ ಹೆಂಗಾಗೈತಿ. ಅಯ್ಯೋ ಹೆಂಗೆ ನೋಡ್ಕೊಂತಾರೆ ಅಂತ ನಮ್ಮ ಮಾಮಂತ ನಮ್ಮ ಮಾತಾಡಿಸ್ತಾನೆ ಇರಲಿಲ್ಲ, ಸರಿಯಾಗಿ ಗೊತ್ತಾಗುತ್ತೆ. ನಮ್ಮ ಕೆಂಪಮ್ಮನೂ ರೊಚ್ಚಮ್ಮ ಒಳ್ಳೆಯರು ಹಂಗೆ ಅಂತ ಸೆನಕ್ಕೆ ನೋಡ್ಕೊಂಬರು. ಹೇಳ್ತೀನಿ ಅವಳು ಮಾಡಿರೋದೆಲ್ಲ ಏನು ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಹೇಳ್ತೀನಿ. ಅವಳಿಗೆ ಇವರಾದ್ರೆ ಸರಿಯಾಗಿ ಉಗುಳ್ತಾರೆ. ಏನು ಭಾಗ ತಕೊಂಡು ಮತ್ತೇನು ನಮ್ಮ ಅಮ್ಮನ್ನು ನೋಡ್ಕೊಂತೀನಿ ಅಂತ ಕರ್ಕೊಂಡೋಗಿ 2 ದಿನ ನೋಡ್ಕೊಂಬಿಲ್ಲ ಅಂತ ಉಗುಳ್ತಾರೆ ಸರಿಯಾಗಿ. ಇಂಥರ ಆದರೆ ಸೆಂದಕ್ಕೆ ಅವಳಿಗೆ ಏನಿಲ್ಲ, ಬೈಕ್ ಬಂದಂಗೆ ಬೈತಾರೆ. ಹೋಗಿ ಹೇಳ್ತೀನಿ ಇವ್ರತಾಗಿ. ಅಮ್ಮಣಿ ರಚಮ್ಮ ಕೆಂಪಮ್ಮ ನಿಂತ್ಕೊಳ್ರಮ್ಮ, ನಿಂತ್ಕೊಳ್ರಿ, ನಿಮ್ಮನ್ನೇ ಮಾತಾಡಿಸ್ತಿರೋದು. ಸಿಟ್ಟೈತೆ ನಮ್ಮ ಮೇಲೆ ಬೇಜಾರೈತೆ ಎಂಬುದು ಗೊತ್ತು. ತಡೀರಿಲ್ಲಿ ನಿಂತ್ಕೊಳ್ರಿ. ಕೆಂಪಮ್ಮ ರಚಮ್ಮ ರಚು ಅಮ್ಮಣಿ ನಿಂತ್ಕೊಳಮ್ಮ, ನಿಂತ್ಕೊಳ್ರಿ. ಯಾಕೆ ಕೂಕ್ಯಂತೈತೆ ಕಣಕ? ನಾವಿಬ್ರು ಬಂದಿರೋದು ನೋಡಿ ಕಾಯ್ತೈತಿ. ಇಬ್ರು ಬಂದ್ರಲ್ಲ ಅಂತೇಳಿ ಹೇಳಕ್ಕೆಲ್ಲ ಮಾತಾಡಾಕಿ. ಇವಾಗ ಏನಾನ ಮಾಡ್ಕೊಂಬ್ಲ, ನಾವು ಯಾತ ಮಾತಾಡೋದು ಬೇಡ, ನಾವ್ಯಾಕೆ ಮಾತಾಡಿ ಇಷ್ಟರಾಗ ನೀವು ಮಾಡ್ಕೊಂಡಿದ್ರೆ ನೀವು ಅನ್ಬೋಸ್ಕೊಳ್ರಿ ಅನ್ಬೇಕು ಅಷ್ಟೇನಿ. ನಾವೇನು ಮಾತಾಡೋಕ್ಕಾಗಲ್ಲಪ್ಪ, ನಾವೇನು ಮಾತಾಡಂಗಿಲ್ಲ ಅಂದ್ರೆ ಆಯ್ತು. ಕೆಂಪಮ್ಮ ರೊಚ್ಚು ರೊಚ್ಚು ಏನಾಯ್ತೈತೆ? ಯಾಕೆ ಹೇಳೋದೇನಿದ್ರು ಯಾಕೆ ಹಿಂಗೆ ನಮ್ಮನ್ನ ಕೂಕ್ಯಂಡು ಬರ್ತಾ ಇದೀಯಾ? ನಾವಾಗಿ ನಾವು ಮಾತಾಡ್ತಿರ್ಲಿಲ್ಲ, ಇವಾಗ ಯಾಕೆ ಮಾತಾಡಿಸ್ತಾ ಇದೀಯಾ? ಮಾತಾಡಿಸ್ಬೇಕಮ್ಮ, ಏನು ಮಾಡೋಣ. ಈಗ ನಮ್ಮ ನಾವು ಬೋಲ್ ತಪ್ಪು ಮಾಡಿದ್ವಿ ಕಣೆ. ಇವಾಗ ಎಷ್ಟು ಬೇಜಾರಾಗ್ತೈತೆ ಅಂದ್ರೆ ಅಷ್ಟು ಬೇಜಾರಾಗೈತೆ. ನಾನು ನಿಮ್ಮ ಮಾಲೇನೆ ಬಾಡಿಗೆ ಮನೆಗೆ ಇಲ್ಲಿ ಭೂತಕ ಇರ್ದ ಬಾಡಿಗೆ ಮನೆ ತಗೊಂಡು ಬಾಡಿಗೆ ಮನೆಗೆ ಬಂದಿದ್ದೀವಿ. ನಿಮ್ಮ ಗಂಡು ಮಕ್ಳು ತಕ್ಕೆ ಹೋಗು ಅಂತೇಳಿ ಹಂಗೇನೆ ಗಲಾಟೆ ಮಾಡಿಲ್ಲ ಅವಳು ಕವಿತಮ್ಮ. ಅದಕ್ಕೇನೆ ಆಲೇನೆ ಬಂದಿಲ್ಲ ಇದ್ದೀವಿ. ಸೊ ಅವಳಿಗೆ ಯಾಕನ ಹೊಲ ಮನೆ ಭಾಗ ಕೊಟ್ಟು ಇಲ್ಲಿ ಇಕ್ಕೊಂಡ್ವು, ಇಲ್ಲಿ ಕರ್ಕೊಂಬಂದು ಇಕ್ಕೊಂಡ್ವು ಅಮ್ಮಂಗಾಗೈತಿ. ನಾನೇ ಮಾಡಿದ್ದು ಬದುಕು, ನಾನು ಮಾಡಿದ್ದು. ಹೊಲೆ ಮನೆ ಕೇಳು ಅಂತ ನಾನೇ ಹೇಳ್ಕೊಟ್ಟು ಹಿಂಗೆ ಮಾಡಿದ್ದು. ಇವತ್ತಂತೂ ನನಗೆ ಬೋಲ್ ಬೇಜಾರಾಗ್ತೈತಿ. ಈಗ ನಮ್ಮ 2 ದಿವಸ ಕಣಮ್ಮ, ಹೋಗಿ ಒಂದು ವಾರ 15 ದಿನ ನೋಡ್ಕೊಂಡ್ಲೇನಮ್ಮ. ಒಂದು 15 ದಿನ ಸೆನಕ್ಕೆ ನೋಡ್ಕೊಂಡ್ರು. ಆಮೇಲಿಂದನ ನಮ್ಮ ಬಾಳು ಹೇಳ್ಬಾರ್ದು ಕಣಮ್ಮ, ಅಷ್ಟು ಬೇಜಾರಾಗೈತಿ. ಅದಕ್ಕೆ ಬಂದು ಇಲ್ಲ ಇದ್ದೀವಿ. ಈಗ ನಮ್ಗೆ ಆಗಾರೆ ಆಗೋದು ಅಂತೇಳಿ ಅದಕ್ಕೆ ನಿಮ್ಮ ತಗೆಲ್ಲ ಹೇಳ್ತಾ ಇದ್ದೀನಿ ನಾನು. ಇನ್ನೇನು ಮಾಡೋಣ. ನಿಮ್ಮ ಮಾಮ ನೆನ್ನೆಸ್ಲೇನೆ ಹೋಗೋಣ ಬಾ ಅಂತು. ರೊಚ್ಚಮ್ಮರ ಮಂತಕ್ಕೆ ಹೋಗಿ ಮಾತಾಡೋಣ, ವೇದನ್ ತಗು ದೇವನ್ ತಗು ಅಂತು. ನಾನು ಬಿಡಪ್ಪತ್ತ ಅಂತ. ಈಗ ನಾವು ಪಾತ್ರೆ ಸಾಮಾನುಗಳೆಲ್ಲ ಒಂದು 2 ತಗೊಂಬಂದು ನಾನು ನಿಮ್ಮ ಹೆಂಗ ಮಾಡ್ಕೊಂಡು ಉಂಬಾನ ಅಂತ. ಅವ್ರ ಮನೆಗೆ ಕೊಟ್ಟು ದೊಡ್ಡ ಮನೆ ಮಾಡೋಕ್ಕಾಗಲ್ಲ, ಬದುಕು ಮಾಡಲಿಲ್ಲ ಅಂದರೆ ಗಣಗಣ ಅಂತಾಳೆ, ಬೈತಾಳೆ. ಅಯ್ಯೋ ಇರೋಕ್ಕಾಗಲ್ಲ ಕಣಮ್ಮ. ಅದಕ್ಕೆ ನಿಂತಾಗೆಲ್ಲ ನಾನು ಹೇಳ್ತಾ ಇದ್ದೀನಿ. ಅಲ್ಲ ನಮಗೆ ಕೇಳ್ತೀಯತಿ, ನೀನು ಹೊಲ ಮನೆ ಕೊಡ್ಸಿರೋಳು, ನೀನು ಏನು ಬಂದ್ರು ಅನ್ಬೋಸ್ಕೊಂಡು ಹೋಗ್ಬೇಕಮ್ಮ. ನಮ್ಗೇನು ಹೇಳ್ತೀಯ? ನಾವು ಅಲ್ಲಿಗೆ ಹೋಗ್ತೀವಿ, ಇಲ್ಲಿರಲ್ಲ. ಇವ್ರತಾಗೆ ನನ್ನ ಮಗಳು ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಹೇಳಿ ಹಂಗೇನೆ ಹೋದ್ರಿ. ಮಾಮ ನಾನೊಂದಿನ ಮೀನು ಸಾರು ಮಾಡಿದ್ದೆ. ನಮ್ಮ ಮಾಮಗೆ ಮೀನು ಸಾರು ಅಂದರೆ ಬೋಲ್ ಇಷ್ಟ. ಬಾರ್ಮಮ್ಮ ಉಣ್ಣು ಅಂತ ಕರೆದ್ರೆ ನೀನನ್ನು ಮಾತಾಡಿಸ್ಬೇಡ, ನಮ್ಮ ಅಮ್ಮಣ್ಣಿ ಅಂತ ಮೀನು ಸಾರು ಯೋಟನ್ ಮಾಡುತ್ತೆ ಅಂತ ಮಾಮಿ ಹಂಗಂತ ನನ್ನ. ಅವತ್ತೇ ನನಗೆ ಸಖತ್ತು ಬೇಜಾರಾಗ್ಬಿಡ್ತು. ಈ ದೇವಸ್ಥಾನ ನಡೆಯುತ್ತೆ ಅಂತ ನಾನು ಅವತ್ತೇ ಬೈಕಂಡೆ. ಎಷ್ಟು ನನಗೆ ಬೇಜಾರಾಯ್ತು ಅಂದರೆ ಅಷ್ಟು ಬೇಜಾರಾಯಿತು. ಅಲ್ಲ ನಾನು ನಂಬಿಕೆ ಇಟ್ಕೊಂಡಿದ್ದೆ ಅಂತಂದರೆ ನಿಜವಾಗ್ಲೂ ಅಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ಭಾಳ ನಮ್ಮ ಮಾಮ ನೀನು ನಮ್ಮ ಮಾಮ ಬೋಲ್ ನಮಗೆ ಮೋಸ ಮಾಡಿಬಿಟ್ರಿ. ಇವತ್ತು ಏನಾನ ನಮ್ಮ ಅಯ್ಯಪ್ಪನು ನಮ್ಮ ಭಾವ ಒಳ್ಳೆಯರಾಗತ್ಕಂತೂ ಸರಿಯಾಗೈತಿ. ಅವ್ರಾಗೈತಿ ಭಾಗ ಕೊಟ್ಟವ್ರು ಬೇರೆಯವರಾಗಿದ್ರೆ ಕೊಡ್ತಿರ್ಲಿಲ್ಲ. ಬಿಡತ್ತ ತಗೊಂಡ್ರೆ ತಗೊಂಬ್ಲೇಳು ಅಂತ. ಇವತ್ತು ನೋಡು
ಅವಳಿಗೆ ಎಷ್ಟು ಅತಿ ಆಸೆ ಪಾತ್ರ ಸಂಬಂಧ ಸಮೇತ ಬಿಡ್ಲಿಲ್ವಲ್ಲ. ನೀನು ಎಲ್ಲ ಹೇಳ್ಕೊಟ್ಟಲ್ಲ, ಆಗ್ಬೇಕನ್ನತ್ತೆ ನಿನಗೆ ಸರಿಯಾಗಿ ಆಗಬೇಕು, ಅನುಭವಿಸು. ನಮ್ಗೇನು ಹೇಳ್ತೀಯ ಇಲ್ಲಿ ಬಂದು? ಯಾಕೆ ಏನಾಯ್ತು ಕಮಲಕಾಯ? ನೋಡಮ್ಮ, ಇವ್ರಿಗೆ ಒಳತಾಗಿ ನಾವು ಬಾಡಿಗೆ ಮನೆಗೆ ಬಂದಿದ್ದೀವಿ, ಅವಳು ಹಿಂಗೊಂದ್ಲು ಅಂತ ಹೇಳಿದ್ರೆ ನಿಮ್ಗೆ ಹಂಗೆ ಆಗ್ಬೇಕು ಅಂತಾರೆ ಇವರು. ಏನು ಹೇಳೋಣಮ್ಮ, ಇನ್ನೇನು ಹೇಳ್ತಾರೆ? ಇನ್ನೇನು ಹೇಳ್ತಾರತ್ತೆ ನೀನು ಮಾಡಿರೋ ಕೆಲಸಕ್ಕೆ? ಏನು ಹೇಳ್ತಾರೆ ಹೇಳು? ಅಯ್ಯೋ ದೇವ್ರೆ, ಅಲ್ಲ ನೀನು ಎಷ್ಟು ನಮ್ಮನ್ನ ಮಾತಾಡ್ತೀಯ ಅಂದರೆ ನಿಜವಾಗ್ಲೂ ಅಷ್ಟು ಮಾತಾಡಿದ್ಯಾ ನಮ್ಮನ್ನ. ಒಂಥರ ಎಷ್ಟು ಕೀಳಾಗಿ ನೋಡಿದ್ಯಾ, ಅವಳು ಗ್ರೇಟ್ ಅನ್ನೋ ಥರ ಇದು ಮಾಡಿದ್ಯಾ. ಈಗ ನೋಡು, ಈಗ ಹೆಂಗೆ ನಿನಗೆ ಗೊತ್ತಾಗೈತೆ ಯಾರು ಹೆಂಗೆ ಅಂತೇಳಿ. ಅವಳು ಹೆಂಗನ 5-5 ಲಕ್ಷ ದುಡ್ಡು ಕೊಡ್ತೀವಿ ಅಂದರೆ ಸುಮ್ಮನಾಗಳು, ಇಬ್ಬರಿಂದ ಸೇರಿ 10 ಲಕ್ಷ ದುಡ್ಡು ಕೊಡೋಣ ಅಂತಿದ್ವಿ. ನೀನು ಮನೆ ಕೇಳು ಕೇಳು ಅಂತ ಹೇಳ್ಕೊಟ್ಟು ಇವಾಗ ಇಂಥವೆಲ್ಲ ಮಾಡ್ಕೊಂಡಳು ನೀನೇನೆ. ಅನುಭವಿಸು. ನಮ್ಗೇನು ಹೇಳ್ತಿ? ನಮ್ಮ ಮಾಮ ಮಾತಾಡ್ಸಿರು ಮಾತಾಡ್ತಿರ್ಲಿಲ್ಲ. ಎಷ್ಟು ಇದು ಮಾಡೋದು, ನಾನು ಎಷ್ಟು ಬಲವಂತ ಮಾಡಿ ಮಾತಾಡ್ಸೋಕೋದ್ರು ಮಾತಾಡ್ತಿರ್ಲಿಲ್ಲ. ಇವಾಗ ನಿಮಗೆ ಗೊತ್ತಾಗೈತೆ ತಗ. ಅದಕ್ಕೆ ಮತ್ತೆ ಚೆನ್ನಾಗಿ ನೋಡ್ಕೊಂಬರ್ಗೆ ಯಾವತ್ತೂ ಬೆಲೆ ಇರಲ್ಲ. ನಾವು ಹೆಂಗೆ ನೋಡ್ಕೊಂಡ್ರು ನಮ್ಗೊಂದಿಷ್ಟು ನಮ್ಮ ಮೇಲೆ ಆಸೆ ಇರಲಿಲ್ಲ ನಿಮಗೆ. ಮಗಳು ಇವಾಗ ಗೊತ್ತಾಗೈತಿ. ಅದಕ್ಕೆ ಮತ್ತೆ ಅವಳು ಹತ್ರದಾಗ ಬಂದಿರಲಿ, ಅವಳ ಬೆಲೆ ಏನಂತ ಗೊತ್ತಾಗಲಿ ಅಂತ ನಾವು ಸುಮ್ಮನಿದ್ದಿದ್ದು. ನೋಡ್ಕೇಳ್ರಿ ಏನು? ನೀವು ನೋಡ್ಕೋಬೇಕಮ್ಮ, ನೀವು ನೋಡ್ಕೊಂಬಲ್ಲ ಯಾರು ನೋಡ್ಕೊಂತೀರಾ? ಅಲ್ಲಿ ತಂಟಿ ನಿನಗೆ ಗೊತ್ತಿಲ್ಲ, ನೀನು ಸುಮ್ಮನಿರ್ಬೇಕು. ನಿನಗೇನು ಗೊತ್ತು ಅಂತ ಮಾತಾಡ್ತೀಯ? ನಿನಗೆ ಗೊತ್ತೇ ಎಲ್ಲ ಕರೆಕ್ಟಾಗಿ. ಗೊತ್ತಿಲ್ದಲೆ ನೀನು ನೋಡ್ಕೋಬೇಕು ಅನ್ಬೇಡ. ನಮಗೆ ಗೊತ್ತು ಅದೇನು ಅಂತ. ಸುಮ್ಮನಿರೋದು ಕಲಿ. ಹೊರಗಿನ ಜನಕ್ಕೇನು ಬಂದು ನೀವು ನೋಡ್ಕೋಬೇಕು ಅಂದರೆ ನೋಡ್ಕೋಬೇಕು ಅಂತಂದರೆ ಸಾಲದು. ನಾವೆಷ್ಟು ನಮಗೆ ಬೇಜಾರಾಗೈತೆ ಅಂತ ನಮಗೆ ಗೊತ್ತೈತಿ. ಬಂದು ನೀನು ಮಕ್ಳು ಮಾತಾಡು, ನಮ್ಮ ಮಾತಾಡ್ಬೇಡ ಅಷ್ಟೇ ಬಾರಕ ಬಂದು ಮಕ್ಳನ್ನ ಕೇಳ್ಕೊಂಬ್ಲೇಳು ಅಷ್ಟೇ. ಅವ್ರೇನಾನ ಇರ್ರಿ ಅಂದ್ರೆ ಇರ್ಲೇಳು, ನಮಗೇನು. ನಮ್ಮನ್ನು ಮಾತಾಡ್ಸೋದೇನು ಬೇಡ. ನಾವೇನು ನಮ್ಮ ಗಂಟುಗಳು ಹೆಂಗೆ ಹೇಳ್ತಾರೋ ನಾವು ಹಂಗೆ ಕೇಳ್ತೀವಿ ಅಷ್ಟೇನಿ. ಇವ್ರನ್ನೇನು ನಮ್ಗೆಷ್ಟು ಬೇಜಾರಾಗೈತೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ಅವರು ಬಲ್ ಬೇಜಾರಾಗ್ಯವ್ರಿ. ನೋಡಿ ಹಂಗೆ ನಾನು ನೋಡ್ಕೇಳ್ರಿ ಅಂತಂದ್ರೆ ನನ್ನ ಮೇಲೆ ಹಿಂಗೆ ಬತ್ತಾಳ ಹಂಗೇನು ಅವಳು. ನಾನೇನೋ ನೋಡ್ಕೇಳ್ರಿ ಅಂತ ಹೇಳಿದ್ ನೋಡ್ಕೇಳಮ್ಮ ಅಂತ ಏನೋ ಒಂದು ಮಾತು ಹೇಳ್ದಿ ನಾನು. ನೋಡ್ಕೊಂಬ್ಲಿ ಅಂತ ಸಿಟ್ಟಾಗ್ತಾರೆ ಅವ್ರು ಹೇಳಿರಿ. ಅವ್ರಿಗೆ ಇವಾಗ ಸಿಟ್ಟು. ನಾನೇ ಸುಮ್ಮನಿರ್ಬೋದಾಯ್ತು ಕಣ್ಲಲ್ತಮ್ಮ. ಏನು ಮಾಡೋಣ ಅಂದರೆ ಇವರು ದುಡ್ಡು ಕೊಟ್ಟಿದ್ರೆ ಹಾಕಳತ್ತ ಸೈನ್. ಒಂದು ಬೇಡ 5-5 ಲಕ್ಷ 10 ಲಕ್ಷ ಕೊಟ್ಟಿದ್ರು ಹಾಕಾಳು. ಇವ್ರು ಹಂಗೆ ಅನ್ಕೊಂಡಿದ್ರು 5-5 ಲಕ್ಷ ಕೊಡೋಣ ಅಂತ ಅನ್ಕೊಂಡಿದ್ರು. ಹಂಗೆ ನಾನು ಒಪ್ಪಿಲ್ಲ ಅಂದ್ರೆ 10 ಲಕ್ಷ ಕೊಟ್ರಾತು, ತಲಕ 10 ಲಕ್ಷ ಕೊಟ್ಟು ಸುಮ್ಮನೆ ಮಾಡಿಸ್ಯಾಮನ ಅಂತ. ನಾನೇ ಕಣಮ್ಮ ಎತ್ತಿಕ್ತಾಳು. ಸುಮ್ಮನಿದ್ರು ಇರ್ಬೋದಾಗಿತ್ತು. ಭಾಗ ತಕ ಅಂತ ಏನು ಮಾಡೋಣ. ಇವಾಗ ನಂಗೆ ಬುದ್ಧಿ ಇದ್ದಿದ್ರೆ ನಾನು ಅವಾಗ ಹೇಳ್ತಿದ್ದೀರಾ ಹುಡುಗರಿಗೆ. ಏನು ಮಾಡೋಣ, ಅವ್ರು ಹಂಗೆ ಸಿಟ್ಟಾಗ್ತಾರೆ ಮಾತಾಡ್ತಿರ್ ಸಾಕು. ಬೇದಿದ್ದು ಬೇಡಮ್ಮ ತಾಯಿ. ಸುಮ್ಮನೆ ಮಾಡ್ಕೊಂಡು ಉಣ್ರಿ. ಬಾಡಿಗೆ ಮನೆ ಮಾಡ್ಕೊಂಡಿದ್ರ ಸುಮ್ಮನೆ ಮಾಡ್ಕೊಂಡು ಉಣ್ರಿ. ಅವ್ರು ಹಂಗೇನೆ ಹಿಂಗೆ ಬತ್ತಾರೆ. ಒಂದು ಈಟ್ ಯಾಕನ ಯಪ್ಪ ರೊಚ್ಚು ಅಂತ ಹಂಗೆ ಉತ್ತಕ್ಕೆ ಬತ್ತಾಳೆ. ಒಂದು ಈಟ್ ಹಂಗೆ ಅಂದಿದ್ಕೆ ಹಂಗೆ ಬತ್ತಾಳೆ ನೋಡು. ಮತ್ತೆ ಯಾತನ ಅನ್ಸು ಹೇಳಿ ಸಾಕು ಹಿಂಗೆ ಬರ್ತಾರೆ. ಇವಾಗ ಬೋಲ್ ಸಿಟ್ಟೈತೆ ನಮ್ಮ ಮೇಲೆ. ಅದಕ್ಕೇನೆ ಏನು ಮಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಕೆಂಪಿನವ್ರು ರೊಚ್ಚನ್ನು ಮಾತಾಡಿಸ್ದೆ, ಆದರೆ ಅವರು ಬೋಲ್ ಸಿಟ್ಟು ಮಾಡ್ಕೊಂತ ಇದ್ದಾರೆ. ಅವ್ರಿಗಂತೂ ಭಾಳ ಸಿಟ್ಟು ಬಂದ್ಬಿಟ್ಟೈತಿ. ಹಿಂಗೆ ಮಾಡ್ತಲ್ಲ ನಮ್ಮ ಅತ್ತೆ ಅಂತೇಳಿ. ನಮ್ಮ ಅಪ್ಪನ ಮೇಲೂ ನನ್ನ ಮೇಲೂ ಬೋಲ್ ಸಿಟ್ಟು ಅವ್ರಿಗೆ. ಏನು ಮಾಡೋದು, ನಾನು ಮಾತಾಡ್ಸೇನ ಚೆನ್ನಕ್ಕಾಗ ನೋಡ್ಕೊಂಡಿದ್ರಿಗೆ ಅಂದರೆ ಅವಳು ಮಾತಾಡ್ಸಲ್ಲ. ಇವರೆಲ್ಲನ ಸಿಟ್ಟು ಮಾಡ್ಕೊಂತಾರೆ. ನಾನೇ ಕಣಮ್ಮ ಮಾಡ್ದಾಳು. ಇವತ್ತು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.